ಈ ಕ್ಷಣದ ಗ್ಯಾರಂಟಿಯ ಅತಿದೊಡ್ಡ ಎಕ್ಸ್ಕ್ಲೂಸಿವ್ ಸುದ್ದಿ ಅಂದ್ರೆ ಕಾಂಗ್ರೆಸ್ ಪಾಳ್ಯದಲ್ಲಿ ನಿಷ್ಠಾವಂತ ಪ್ರಾಮಾಣಿಕ ಕಾರ್ಯಕರ್ತರು ಎದುರು ನೋಡ್ತಾ ಇದ್ರು ನಿಗಮ ಮಂಡಳಿಗಳ ಸ್ಥಾನ ಭರ್ತಿ ಯಾವಾಗ ನಮಗೆ ಯಾವಾಗ ಸ್ಥಾನ ಸಿಗುತ್ತೆ ಅಂತ ಆ ನಿಷ್ಠಾವಂತ ಪ್ರಾಮಾಣಿಕ ಕಾರ್ಯಕರ್ತರಿಗೆ ನಿಗಮ ಮಂಡಳಿ ಸ್ಥಾನ ಸಿಗ್ತಾ ಅನ್ನುವಂತ ಪ್ರಶ್ನೆಗೆ ಇಲ್ಲ ಅನ್ನುವಂತ ಉತ್ತರ ಸಿಗ್ತಾ ಇದೆ. ಯಾರೆಲ್ಲ ಹಿಂದೆ ಓಡಾಡ್ಕೊಂಡು ಸಹಜವಾಗಿ ಯೂಸ್ ಮಾಡ್ತೀವಲ್ಲ ಒಂದು ವರ್ಡ್ ಬಕೆಟ್ ಹಿಡ್ಕೊಂಡು ಓಡಾಡೋರ್ಗೆಲ್ಲ ಕೆಲಸನಪ್ಪ ಅವರಿಗೆಲ್ಲ ರಾಜ ಮರ್ಯಾದೆ ಸಿಗುತ್ತೆ ಅಂತ ಆ ರೀತಿ ಆದಂಗೆ ಕಾಣಿಸ್ತಾ ಇದೆ ನಿಗಮ ಮಂಡಳಿ ವಿಚಾರದಲ್ಲಿ. ಇದು ನಾಯಕರಿಗಾಗಿ ದುಡಿದು ದಣಿದವರ ಸಂಬಂಧಪಟ್ಟಂತಹ ಸ್ಟೋರಿಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ನಿಷ್ಠಾವಂತ ಕಾರ್ಯಕರ್ತರಿಗೆ ಸಂಬಂಧಪಟ್ಟಂತಹ ಸ್ಟೋರಿ. ಕಾಂಗ್ರೆಸ್ ಪಾಳ್ಯದಲ್ಲಿ ಯಾರೆಲ್ಲ ಪಕ್ಷಕ್ಕಾಗಿ ದುಡಿದಿದ್ರಲ್ಲ, ಪಕ್ಷಕ್ಕಾಗಿ ಶ್ರಮ ವಹಿಸಿ ಕೆಲಸ ಮಾಡಿದ್ರಲ್ಲ ಅಂಥವರಿಗೆ ನಿಗಮ ಮಂಡಳಿ ಸ್ಥಾನ ಸಿಗ್ತಾ ಅನ್ನುವಂಥ ಪ್ರಶ್ನೆಗೆ ಇಲ್ಲ ಅನ್ನುವಂಥ ಉತ್ತರ. ಪಕ್ಷಕ್ಕಾಗಿ ದುಡಿದ ಕಾರ್ಯಕರ್ತರು ಮೂಲೆ ಸೇರಿದ್ದೇಕೆ, ಕೆಲಸ ಮಾಡಿದ ನಿಷ್ಠಾವಂತರಿಗ್ಯಾಕೆ ಇಂಥ ಶಿಕ್ಷೆ ಅಂತ ಕಾಂಗ್ರೆಸ್ನಲ್ಲೇ ಕೆಲವರು ಪ್ರಶ್ನೆ ಮಾಡ್ತಿದ್ದಾರೆ. ಹಾಗಾಗಿ ಗ್ಯಾರಂಟಿ ನ್ಯೂಸ್ ನಲ್ಲಿ ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಇದು ನಾಯಕರಿಗಾಗಿ ಪಕ್ಷಕ್ಕಾಗಿ ದುಡಿದು ದಣಿದವರಿಗೆ ಸಂಬಂಧಪಟ್ಟಂತಹ ಸ್ಟೋರಿ. ಹಗಲಿರುಳು ಕಚೇರಿ ಕಾದ್ರೂ ಫಲ ಸಿಗದೆ ನಿರಾಸೆಗೊಂಡಿದ್ದಾರೆ ಕೆಲವರು. ಮುಖ್ಯಮಂತ್ರಿಗಳೇ, ಇವರು ನಿಮ್ಮ ಕಣ್ಣಿಗೆ ಕಾಣ್ಲೇ ಇಲ್ವಾ? ಗ್ಯಾರಂಟಿ ನ್ಯೂಸ್ ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಿಷ್ಠಾವಂತ ಕಾರ್ಯಕರ್ತರು ಈಗ ನಮಗೆ ಸ್ಥಾನ ಸಿಗಬಹುದು, ಆಗ ಸಿಗಬಹುದು ಅಂತ ಆಸೆ ಗನ್ನುಗಳಿಂದ ಯಾವುದೇ ನಿರೀಕ್ಷೆ ಮಾಡದೆ ಪಕ್ಷಕ್ಕಾಗಿ ನಾಯಕರಿಗಾಗಿ ದುಡಿತಾ ಇದ್ರು. ಬಟ್ ಫೈನಲಿ ಅವ್ರಿಗೆ ಸಿಕ್ಕಿರುವ ಉತ್ತರ ನಿರಾಸೆ ಅನ್ನೋದು ಮಾತ್ರ. ಹಾಗಾದ್ರೆ ಯಾವ ವಿಚಾರಗಳನ್ನ ಮುಂದೆ ಇಟ್ಕೊಂಡು ಅಳೆದು ತೂಗಿ ಪಟ್ಟಿಯನ್ನ ಫೈನಲ್ ಮಾಡ್ತು ಕಾಂಗ್ರೆಸ್ ಹೈಕಮಾಂಡ್? ಸಿಎಂ ಮತ್ತು ಡಿಸಿಎಂ ಕೊಟ್ಟಂತಹ ಪಟ್ಟಿಯೇ ಫೈನಲ್ ಆಯ್ತಾ? ಇದು ಕೂಡ ಪ್ರಶ್ನೆ. ಸಿಎಂ ಡಿಸಿಎಂ ಕೊಟ್ಟ ಪಟ್ಟಿಗೆ ಅಂತಿಮ ಮುದ್ರೆ ಹಾಕಿದೆ ಹೈಕಮಾಂಡ್. ಅಳೆದು ತೂಗಿ 39 ನಿಗಮ ಮಂಡಳಿಗಳ ಪಟ್ಟಿ ಫೈನಲ್ ಆಗಿದೆ. ನಿಷ್ಠಾವಂತ ಕಾರ್ಯಕರ್ತರಿಗೆ ಅವಕಾಶ ಇಲ್ಲೂ ಕೂಡ ಸಿಕ್ಕಿಲ್ಲ. ನಾಯಕರ ಮನೆ ಸುತ್ತುವ ಹಿಂಬಾಲಿಕರಿಗಷ್ಟೇ ಸ್ಥಾನವನ್ನ ನೀಡಲಾಗಿದೆ. ನಿಷ್ಠಾವಂತ ಕಾರ್ಯಕರ್ತರಿಗೆ ಕಾಯುವ ಶಿಕ್ಷೆ ಒನ್ಸ್ ಅಗೇನ್ ಎದುರಾಗಿದೆ. ಪಕ್ಷಕ್ಕೆ ದುಡಿದವರಿಗೆ ವೇಟ್ ಅಂಡ್ ಸಿ ಅಂತ ವರಿಷ್ಠರು ಹೇಳಿದ್ದಾರಂತೆ. ಸಿಎಂ ಡಿಸಿಎಂ ಕೊಟ್ಟ ಪಟ್ಟಿಗೆ ಹೈಕಮಾಂಡ್ ಅಂತಿಮವಾಗಿ ಮುದ್ರೆ ಹಾಕಿದೆ. ಅಳೆದು ತೂಗಿ 39 ನಿಗಮ ಮಂಡಳಿಗಳ ಪಟ್ಟಿಯನ್ನ ಫೈನಲ್ ಮಾಡಿದೆ ಹೈಕಮಾಂಡ್. ನಿಷ್ಠಾವಂತ ಕಾರ್ಯಕರ್ತರಿಗೆ ಅವಕಾಶ ಇಲ್ಲೂ ಕೂಡ ಸಿಕ್ಕಿಲ್ಲ. ಪಟ್ಟಿಯನ್ನ ನೋಡಿ ಕೆಲವರು ನಿರಾಸೆಗೊಂಡಿದ್ದಾರೆ. ನಾಯಕರ ಮನೆ ಸುತ್ತುವ ಹಿಂಬಾಲಕರಷ್ಟೇ ಸ್ಥಾನ ಪಡೆದುಕೊಂಡಿದ್ದಾರೆ ಈ ಪಟ್ಟಿಯಲ್ಲಿ. ನಿಷ್ಠಾವಂತ ಕಾರ್ಯಕರ್ತರಿಗೆ ಮತ್ತೆ ಕಾಯುವ ಶಿಕ್ಷೆ ಎದುರಾಗಿದೆ. ಪಕ್ಷಕ್ಕೆ ದುಡಿದವರಿಗೆ ವೇಟ್ ಅಂಡ್ ಸಿ ಅಂತಿದ್ದಾರಂತೆ ವರಿಷ್ಠರು. ಮೊದಲು ಅವರಿಗೆ ಆದ್ಯತೆ ಕೊಡಬೇಕಾಗಿತ್ತು, ಬಟ್ ಆದ್ಯತೆ ಸಿಕ್ಕಿಲ್ಲ.
ಯಾರೆಲ್ಲ ನೀವೇ ನಮ್ಮ ನಾಯಕ ಅಂತ ಹಿಂದೆ ಮುಂದೆ ಓಡಾಡ್ಕೊಂಡಿದ್ರಲ್ಲ, ಯಾವುದೇ ಕೆಲಸ ಮಾಡದೆ ಪ್ರಾಮಾಣಿಕವಾಗಿ ನಿಷ್ಠಾವಂತ ಕಾರ್ಯಕರ್ತರು ಅಂತ ಅನಿಸ್ಕೊಂಡಿಲ್ಲ ಪಕ್ಷದಲ್ಲಿ, ಅಂಥವರು ಕೂಡ ಈ ಪಟ್ಟಿಯಲ್ಲಿ ಸ್ಥಾನ ಪಡೆದುಕೊಂಡಿದ್ದಾರೆ. ಆದರೆ ಯಾವುದೇ ನಿರೀಕ್ಷೆಗಳಿಲ್ಲದೆ ಕೆಲಸ ಮಾಡಿದವರಿಗೆ ಅಟ್ಲೀಸ್ಟ್ ಸ್ಥಾನ ಕೊಡಬೇಕಾಗಿತ್ತಲ್ಲ. ಸಾಮಾನ್ಯ ಕಾರ್ಯಕರ್ತರಿಗೆ, ನಿಷ್ಠಾವಂತರಿಗೆ ಕೊಟ್ಬಿಡ್ತೀವಿ ಅಂತ ಸ್ವತಃ DCM DK ಶಿವಕುಮಾರ್ ಅವರು ಪದೇ ಪದೇ ಹೇಳಿದ್ರು. ಬಟ್ ಯಾಕೋ ಅವರ ಭರವಸೆಯಾಗಿ ಉಳಿದು ಹೋಯ್ತಲ್ಲ ಅಂತ ಕೆಲವರು ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ಹಾಗಾಗಿ ದಸರಾ ಗಿಫ್ಟ್ ಕೆಲ ಕಾರ್ಯಕರ್ತರಿಗೆ ಮಾತ್ರ, ಬಟ್ ದಸರಾ ಗಿಫ್ಟ್ ನಮಗೆ ಸಿಗ್ಲಿಲ್ಲ ಅಂತ ಕೆಲ ಕಾರ್ಯಕರ್ತರು ಬೇಸರ ಹೊರ ಹಾಕ್ತಿದ್ದಾರಂತೆ. ಗೊತ್ತಿಲ್ಲ ಈ ಎಲ್ಲ ಅಸಮಾಧಾನಗಳು ಕಾರ್ಯಕರ್ತರನ್ನ ಮತ್ತೆ ಒಟ್ಟುಗೂಡಿಸಿ ಹೇಗೆ ಕರ್ಕೊಂಡು ಹೋಗುತ್ತೆ ಹೈಕಮಾಂಡ್, ಅಥವಾ ರಾಜ್ಯ ಕಾಂಗ್ರೆಸ್ ನಾಯಕರು ಹೇಗೆ ಅವರ ಅಸಮಾಧಾನಗಳನ್ನ ಹೋಗಲಾಡಿಸ್ತಾರೆ ಅನ್ನೋದು ಕೂಡ ಪ್ರಶ್ನೆ. ಯಾಕಂದ್ರೆ ಒಂದು ಪಕ್ಷಕ್ಕೆ ಕಾರ್ಯಕರ್ತರು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕಾರಣ ಒಂದು ಪಕ್ಷವನ್ನ ತಳಮಟ್ಟದಿಂದ ಕಟ್ಟೋದೇ ಈ ಕಾರ್ಯಕರ್ತರು. ಹಾಗಾಗಿ ಕಾರ್ಯಕರ್ತರೇ ಪಕ್ಷದಿಂದ ಅಂತರ ಕಾಯ್ದುಕೊಂಡು ಬಿಟ್ರೆ ಇಂಥ ಆತಂಕಗಳು ಕೂಡ ಕೆಲ ನಾಯಕರಿಗೆ ಇದ್ದೇ ಇದೆ. ಹಾಗಾಗಿ ಅವ್ರನ್ನ ಸಮಾಧಾನ ಮಾಡಿ ಕಾರ್ಯಕರ್ತರನ್ನು ಒಟ್ಟುಗೂಡಿಸಿ ಕರ್ಕೊಂಡು ಹೋಗಲೇಬೇಕಾದಂಥ ಅನಿವಾರ್ಯತೆ, ಮತ್ತೆ ಮುಂದೆ ಕೊಡ್ತೀವಿ, ಮುಂದೆ ಪಟ್ಟಿಯಲ್ಲಿ ನಿಮಗೆ ಖಂಡಿತ ಸ್ಥಾನ ಸಿಗುತ್ತೆ ಅನ್ನುವಂಥ ಮತ್ತೆ ಭರವಸೆಗಳೊಂದಿಗೆ ಕಾರ್ಯಕರ್ತರನ್ನ ಹೋಗಲೇಬೇಕಾದಂಥ ಅನಿವಾರ್ಯತೆ ಇದೆ. ಇದು ಒಂದು ಪಾಠ ಆಯ್ತು. ನಿಷ್ಠಾವಂತ ಪ್ರಾಮಾಣಿಕ ಕಾರ್ಯಕರ್ತರಿಗೆ ಅವಕಾಶ ಸಿಕ್ಕಿಲ್ಲ ಅನ್ನುವಂಥ ಅಸಮಾಧಾನಗಳು ನೋಡೋದಕ್ಕೆ ಸಿಗ್ತಾ ಇದ್ರೆ, ಮತ್ತೊಂದು ವಿಚಾರ ಇಲ್ಲಿ ಚರ್ಚೆ ಆಗ್ತಾ ಇದೆ. ಹಾಗಾದ್ರೆ CM DCM ಕೆಲ ಬೆಂಬಲಿಗರಿಗೆ ಸ್ಥಾನ ಕೊಡಿಸಬೇಕು, ತಮ್ಮ ಆಪ್ತರಿಗೆ ಸ್ಥಾನ ಕೊಡಿಸಬೇಕು ಅಂತೆಲ್ಲ ಪಟ್ಟಿಯಲ್ಲೆಲ್ಲ ಅವರ ಹೆಸರುಗಳನ್ನ ಉಲ್ಲೇಖ ಮಾಡಿದ್ರಲ್ಲ, ಇಬ್ಬರಲ್ಲಿ ಯಾರ ಕೈ ಮೇಲಾಕಿರಬಹುದು ಈ ಕುತೂಹಲ ಕೂಡ ಈ ಪಟ್ಟಿಯನ್ನ ನೋಡಿದಾಗ ಬಹುತೇಕರನ್ನ ಕಾಡ್ತಾ ಇದೆ. ಈ ಕುರಿತ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾರುತಿ, ಒಂದು ಸಹಜವಾಗಿ ಜನಸಾಮಾನ್ಯರಲ್ಲಿ ಒಂದು ಮಾತಿದೆ, ಬಕೆಟ್ ಹಿಡಿದವ್ರಿಗೆ ಕಾಲ ಅಪ್ಪ, ಅಂಥವ್ರಿಗೆ ಅವಕಾಶ ಸಿಕ್ಕಿಬಿಡುತ್ತೆ ಅಂತ. ಸೊ ನಿಗಮ ಮಂಡಳಿ ಪಟ್ಟಿಯನ್ನ ನೋಡಿದಾಗ ಅದು ನಿಜ ಆಯ್ತಾ, ಪ್ರಾಮಾಣಿಕ ನಿಷ್ಠಾವಂತ ಕಾರ್ಯಕರ್ತರನ್ನ ಕಡೆಗಣಿಸಲಾಯ್ತಾ ಅನ್ನೋದು ಒಂದು ಪ್ರಶ್ನೆ. ಆದ್ರೆ CM ಮತ್ತು DCM ಯಾರ ಕೈ ಮೇಲಾಗಿದೆ ಅಂತ ಈ ಪಟ್ಟಿಯನ್ನ ನೋಡಿದಾಗ ತಮ್ಮ ವಿಶ್ಲೇಷಣೆ ಯಾವ ರೀತಿ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಶ್ರುತಿ, ಪ್ರತಿ ಸರ್ಕಾರವೂ ಕೂಡ, ಅದು ಯಾವುದೇ ಸರ್ಕಾರ ಬರಲಿ, ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ, ಈ ಹಿಂದೆ BJP ಸರ್ಕಾರ ಇತ್ತು, ಆದರೆ ಯಾರು ನಿಷ್ಠಾವಂತ ಕಾರ್ಯಕರ್ತರಿರ್ತಾವರೋ ಅಂಥವ್ರಿಗೆ ಪದೇ ಅನ್ಯಾಯ ಆಗ್ತಿದೆ ಅನ್ನುವಂಥ ಒಂದು ಕೂಗು ಕೇಳಿಬರ್ತಲೇ ಇರುತ್ತೆ. ಈಗಲೂ ಕೂಡ ಕಳೆದ ಒಂದು ವರ್ಷದ ಹಿಂದೆ ಆಗಿದ್ದಂತಹ ನಿಗಮಂಡಳಿ ಪಟ್ಟಿ ಆಗಿರ್ಬೋದು, ಈಗ ಆಗಿರುವಂತಹ ನಿಗಮಂಡಳಿ ಪಟ್ಟಿಯಲ್ಲಿ ಒಂದಷ್ಟು ಜನರಿಗೆ ನಿಷ್ಠಾವಂತ ಕಾರ್ಯಕರ್ತರು ಕೊಟ್ಟಿದ್ದಾರೆ. ಆದರೆ ಇನ್ನೊಂದಷ್ಟು ಜನರು ಅವರು ಪಕ್ಷದಲ್ಲಿ ಎಲ್ಲಿ ಕೆಲಸ ಮಾಡಿದರು, ಯಾವ ಸಂದರ್ಭದಲ್ಲಿ ಕೆಲಸ ಮಾಡಿದರು ಅನ್ನುವಂಥ ಒಂದು ಮಾಹಿತಿಯೂ ಕೂಡ ಇಲ್ಲ. ಆದರೆ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ಸುತ್ತಲೂ ಕೂಡ ಇರುವಂಥವರ ಸಂಪರ್ಕದಲ್ಲಿದ್ದರು, ಅವರ ಮನೆಗಳ ಬಳಿ ಬಹಳಷ್ಟು ರೌಂಡ್ಸನ್ನು ಹಾಕ್ತಿದ್ರು, ಅಂಥವ್ರಿಗೆ ಮನೆ ಹಾಕಿದ್ದಾರೆ ಅನ್ನುವಂಥ ಒಂದು ಆಕ್ಷೇಪ ಮತ್ತು ಅಸಮಾಧಾನ ಈಗ ಕಾರ್ಯಕರ್ತರಲ್ಲಿ ವ್ಯಕ್ತ ಆಗ್ತಾ ಇರುವಂಥದ್ದು. ಬಹುತೇಕ ಕಾರ್ಯಕರ್ತರನ್ನು ಕಡೆಗಣಿಸುವಂಥ ಒಂದು ಕೆಲಸ ಈ ಬಾರಿನೂ ಕೂಡ ಆಗ್ತಿದೆ ಅನ್ನುವಂಥ ಒಂದು ಅಳಲು ಏನಿತ್ತು, ಅದಕ್ಕೆ ತಕ್ಕಂತೆ ನಿನ್ನೆ ಬಿಡುಗಡೆ ಆಗಿರುವಂಥ ಒಂದು ಪಟ್ಟಿಯಲ್ಲಿ ಒಂದಷ್ಟು ನಿಷ್ಠಾವಂತ ಕಾರ್ಯಕರ್ತರ ಹೆಸರುಗಳು ಕಾಣದೇ ಇರುವಂಥದ್ದು. ನೀವಿನ್ನೂ ಕೂಡ ಕಾದು ನೋಡಿ ಅನ್ನುವಂಥ ಒಂದು ಸಂದೇಶ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಶಿವಕುಮಾರ್, AICC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಾ ಅನ್ನುವಂಥ ಒಂದು ಅಸಮಾಧಾನವನ್ನು ಈಗ ಕಾರ್ಯಕರ್ತರು ಹೊರ ಹಾಕ್ತಾ ಇದ್ದಾರೆ. ಪದೇ ಇಂಥ ಒಂದು ಕೆಲಸಗಳು ಆಗ್ತಿರೋದ್ರಿಂದ, ಅಂದರೆ ವಿಧಾನಸಭಾ ಚುನಾವಣೆ ಆಗಿರ್ಬೋದು, ಬೇರೆ ಚುನಾವಣೆಗಳಾಗಿರ್ಬೋದು, ಪ್ರತಿಭಟನೆಗಳಾಗಿರ್ಬೋದು, ಪಕ್ಷವನ್ನು ದಡ ಸೇರಿಸುವವರೆಗೂ ಕೂಡ ಕಾರ್ಯಕರ್ತರು ಬೇಕು. ಅದಾದ ಬಳಿಕ ಕಾರ್ಯಕರ್ತರು ಬೇಡವಾ ಅನ್ನುವಂಥ ಒಂದು ಪ್ರಶ್ನೆಗಳನ್ನು ಹಿಂದೇನೂ ಕೂಡ ಕೇಳಿದರು. ಈಗಲೂ ಕೂಡ ಕಾರ್ಯಕರ್ತರು ಅದೇ ಪ್ರಶ್ನೆಗಳನ್ನು ಮುಂದಿನ ದಿನಗಳಲ್ಲಿ ಈ ನಾಯಕರಿಗೆ ಕೇಳುವುದಕ್ಕೆ ತಯಾರಿಗಳನ್ನು ಮಾಡಿಕೊಂಡಿರುವಂಥದ್ದು. ಪಕ್ಷ ಅಧಿಕಾರಕ್ಕೆ ಬಂದಾಗ ನಮಗೂ ಕೂಡ ಅಧಿಕಾರ ಸಿಗುತ್ತೆ ಅನ್ನುವಂಥ ಒಂದು ರೀತಿಯಲ್ಲಿ ಕೆಲಸ ಮಾಡ್ತಾರೆ. ಆದರೆ ಪಕ್ಷ ಅಧಿಕಾರಕ್ಕೆ ಬಂದ ಬಳಿಕ ಸಿದ್ದರಾಮಯ್ಯ ಆಗಿರ್ಬೋದು, DK ಶಿವಕುಮಾರ್ ಆಗಿರ್ಬೋದು, ಆಯ್ದ ನೆಲಕಟ್ಟಿನಲ್ಲಿ ಕೂತಿರುವಂತಹ ನಾಯಕರುಗಳು ಎಲ್ಲೋ ಒಂದು ಕಡೆ ಪಕ್ಷದ ತಳಮಟ್ಟದಲ್ಲಿ ಕೆಲಸ ಮಾಡಿದವರನ್ನು ಗುರುಸೋದಕ್ಕೂ ಬದಲಾಗಿ ತಮಗೆ ಯಾರು ನಿಷ್ಠೆ ಆಗಿದ್ದಾರೋ, ಪಕ್ಷಕ್ಕೆ ನಿಷ್ಠೆ ಬೇಕಾಗಿಲ್ಲ, ತಮಗೆ ನಿಷ್ಠೆ ಯಾರಿದ್ದಾರೋ ಅಂಥವ್ರಿಗೆ ಮಣೆ ಹಾಕುವಂಥ ಒಂದು ಕೆಲಸ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ, DK ಶಿವಕುಮಾರ್ ಅವರು ಮಾಡಿದ್ದಾರೆ, ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಮಾಡಿದ್ದಾರೆ ಅನ್ನುವಂಥ ಒಂದು ಅಪಸ್ವರ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಿರುವಂಥದ್ದು. ಹೀಗಾಗಿ ಯಾರೆಲ್ಲ ನಿಷ್ಠಾವಂತರು ಈ ರೀತಿಯಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೋ ಅವ್ರಿಗೆ ಇನ್ನೂ ಕೂಡ ಪಟ್ಟಿ ಇನ್ನೂ 9-10 ನಿಗಮಮಂಡಳಿಗಳಿದ್ದಾವೆ, ನೀವು ವೆಯ್ಟ್ ಆ್ಯಂಡ್ ಸಿ ಅನ್ನುವಂತಹ ಒಂದು ಮಾತನ್ನು ಕಳಿಸಿದ್ದಾರೆ ಅನ್ನುವಂಥದ್ದು. ಹೀಗಾಗಿ ಪದೇ ಇಂಥ ಒಂದು ಬೆಳವಣಿಗೆಗಳು ರಾಜ್ಯದಲ್ಲಿ ಆಗ್ತಲೇ ಇದ್ದಾವೆ. ಇನ್ನು ನೀವು ಕೇಳಿದಂತಹ ಎರಡನೇ ಪ್ರಶ್ನೆಗೆ, ಅಂದರೆ ಯಾರ ಕೈ ಮೇಲ್ಗೈ ಆಯಿತು ಅಂತ ಹೇಳಿದ್ರೆ, ಸಹಜವಾಗಿ ಸಿದ್ದರಾಮಯ್ಯ ಅವರ ಬಣದಲ್ಲಿ ಹೇಳ್ತಿದ್ದಾರೆ ಸಿದ್ದರಾಮಯ್ಯ ಅವರ ಕೈ ಮೇಲ್ಗೈ ಆಗಿದೆ ಅಂತ. ಅದೇ DK ಶಿವಕುಮಾರ್ ಅವರ
ಬಣದಲ್ಲಿ ಕೇಳ್ಬರ್ತಿರೋದೇನೆಂದರೆ ಡಿ ಕೆ ಶಿವಕುಮಾರ್, ಮಲ್ಲಿಕಾರ್ಜುನ್ ಖರ್ಗೆ, ಸುರ್ಜೇವಾಲಾ ಮೂವರು ಕೂಡ ರೆಡಿ ಮಾಡಿದಂಥ ಒಂದು ಪಟ್ಟಿಯನ್ನು ಅಂತಿಮ ಮಾಡಿದ್ದಾರೆ ಅನ್ನುವಂಥದ್ದು. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಕಾಂಗ್ರೆಸ್ ಪಕ್ಷದಲ್ಲೇ ಭಾಳಷ್ಟು ಗೊಂದಲಗಳಿದ್ದಾವೆ. ಆದರೆ ಸಿದ್ದರಾಮಯ್ಯ ಅವರು ಕೊಟ್ಟಂತಹ ಪಟ್ಟಿಯಲ್ಲಿ ಒಂದೆರಡು ಹೆಸರುಗಳನ್ನು ಹೆಚ್ಚಾಗಿ ಸೇರ್ಪಡೆ ಆಗಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯ ಅವರಿಗೆ ಕೆಲಸ ಮಾಡಿದ್ರು ಅಂಥವರು ಕೂಡ ಕಾಣೆ ಆಗಿದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಸಿಗ್ತಾ ಇರುವಂಥದ್ದು. ಶ್ರುತಿ. ಓಕೆ ಮಾರುತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನಾನು ಆರಂಭದಲ್ಲೇ ಹೇಳಿದ್ನಲ್ಲ, ಒಂದು ಪಕ್ಷಕ್ಕೆ ಕಾರ್ಯಕರ್ತರು ಬಹಳ ಬಹಳ ಇಂಪಾರ್ಟೆಂಟ್ ಆಗ್ತಾರೆ. ಹಾಗಾಗಿ ಪಕ್ಷವನ್ನ ಕಟ್ಟಿ ಬೆಳೆಸುವಲ್ಲಿ ಕೆಲಸ ಮಾಡಿದವರಿಗೆ ಸ್ಥಾನ ಕೊಡಲೇಬೇಕು, ಅವರ ಅಸಮಾಧಾನವನ್ನ ಹೋಗಲಾಡಿಸಲೇಬೇಕು. ಆ ನಿಟ್ಟಿನಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರು ಏನ್ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡೋಣ.